ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 18ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಸೋಷಿಯಲ್ ಮೀಡಿಯಾ ಇಶ್ಯೂಸ್ ಕಮ್ ಅಂಡರ್ ಸೆಂಟರ್ ಅನ್ನೋದಾಗಿದೆ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಕುರಿತು ಮಾತನಾಡುವಾಗ ಇದು ಸೆಂಟರ್ನ ಅಡಿಯಲ್ಲಿ ಬರುತ್ತಾ ಅಥವಾ ಸ್ಟೇಟ್ನ ಅಡಿಯಲ್ಲಿ ಬರುತ್ತಾ ಅನ್ನುವಂಥದ್ದು ಮೊದಲಿಗೆ ಚರ್ಚೆಗೆ ಬರುವಂಥ ವಿಷಯ ಆಗುತ್ತೆ. ಇದರ ವಿಚಾರವಾಗಿ ನಾವು ನೋಡಿದಾಗ ನಮ್ಮ ಸಂವಿಧಾನದಲ್ಲಿ 7th ಶೆಡ್ಯೂಲ್ನ ಅಡಿಯಲ್ಲಿ ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಅನ್ನುವಂಥ 3 ಸಬ್ಜೆಕ್ಟ್ಸ್ಗಳನ್ನು, 3 ವಿಧವಾದ ಲಿಸ್ಟ್ಗಳನ್ನು ನಾವು ನೋಡಬಹುದಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್ನ ಅಡಿಯಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೆ ಯಾವುದೇ ಒಂದು ರೀತಿಯ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅದು ಶಕ್ತರಾಗಿರುತ್ತೆ. ಅದೇ ರೀತಿಯಾಗಿ ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳ ನಿರ್ಧಾರವನ್ನು ಸ್ಟೇಟ್ ಗೌರ್ಮೆಂಟ್ನವರು ತಗೊಳ್ತಾರೆ. ಅವು ಯಾವುವು ಅಂತಂದರೆ ಪೊಲೀಸ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಇರಿಗೇಷನ್ ಆಗಿರ್ಬೋದು, ಇನ್ನು ಮುಂತಾದಂಥ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನು ನಾವು ಸ್ಟೇಟ್ ಲಿಸ್ಟ್ನಲ್ಲಿ ಕಾಣ್ತೇವೆ. ರಾಜ್ಯ ಸರ್ಕಾರವು ಇದರ ಬಗ್ಗೆ ಇಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಯೂನಿಯನ್ ಲಿಸ್ಟ್ನಲ್ಲಿ ಅಡಿಯಲ್ಲಿ ಬರುವಂಥದ್ದು ಡಿಫೆನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಕರೆನ್ಸಿ ಬಗ್ಗೆ, ಫಾರಿನ್ ಅಫೇರ್ಸ್, ಕಮ್ಯುನಿಕೇಷನ್, ಮಿಲಿಟರಿ, ಇವೆಲ್ಲವೂ ಕೂಡ ಯೂನಿಯನ್ ಲಿಸ್ಟ್ನ ಅಡಿಯಲ್ಲಿ ಬರುವಂಥ ಸಬ್ಜೆಕ್ಟ್ಸ್ಗಳಾಗಿರುತ್ತೆ. ಮತ್ತು ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರಗಳನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ತಗೊಳ್ತಾ ಇರ್ತಾರೆ. ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಕೂಡ ಸಾಕಷ್ಟು ಸಬ್ಜೆಕ್ಟ್ಸ್ಗಳನ್ನು ನೋಡಬಹುದಾಗುತ್ತೆ. ಎಜುಕೇಷನ್, ಫಾರೆಸ್ಟ್, ಟ್ರೇಡ್, ಮ್ಯಾರೇಜ್, ಅಡಾಪ್ಷನ್, ಸಕ್ಸೆಷನ್ ಇವೆಲ್ಲವೂ ಕೂಡ ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ. ಇವುಗಳನ್ನು ಬೋತ್ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ನಿರ್ಧಾರಗಳನ್ನು ತಗೊಳ್ಬೋದಾಗುತ್ತೆ. ಇನ್ನು ಕೆಲವೊಂದು ವಿಚಾರಗಳು ರೆಸಿಡಿಯರಿ ಪವರ್ಸ್ಗಳನ್ನು ರೆಸಿಡಿಯರಿ ಆಗಿ ಉಳಿದಿರುತ್ತೆ. ಅಂದರೆ ಕೆಲವೊಂದು ವಿಚಾರಗಳು ದಿನ ಕಳೆದಂತೆ ಆ ವಿಚಾರಗಳು ಆ್ಯಡ್ ಆಗ್ತಾ ಹೋಗುತ್ತೆ, ಅಥವಾ ಕೆಲವೊಂದುಗಳನ್ನು ಇಲ್ಲಿ ನಾವು ಲಿಸ್ಟ್ ಮಾಡಿರೋದಕ್ಕೆ ಸಾಧ್ಯ ಆಗಿರೋಲ್ಲ. ಅಂಥ ವಿಚಾರಗಳೇನಾದರೂ ಇದ್ದರೆ ಅವುಗಳಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರವನ್ನು ತಗೊಳ್ತಾ ಇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗುತ್ತೆ. ರೆಸಿಡಿಯರಿ ಪವರ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಹೊಂದಿರುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ 3 ಲಿಸ್ಟ್ಗಳನ್ನು ನಾವು 7th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾಣಬಹುದು. ಹಾಗಾದ್ರೆ ಯೂನಿಯನ್ ಲಿಸ್ಟ್ನ ಅಡಿಯಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ನೋಡ್ತೇವೆ, ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ನೋಡ್ತೇವೆ, ಮತ್ತು ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗಳು ಇರುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯೂನಿಯನ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಅನ್ನು ನೋಡಿದಾಗ ಸ್ಟೇಟ್ ಲಿಸ್ಟ್ನಲ್ಲಿ ಯೂನಿಯನ್ ಲಿಸ್ಟ್ಗಿಂತಲೂ ಕೂಡ ಕಡಿಮೆ ಸಬ್ಜೆಕ್ಟ್ಸ್ಗಳಂತೂ ಇರುತ್ತೆ. ಆದರೆ ಎಷ್ಟು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಯಾವ ಒಂದು ಲಿಸ್ಟ್ನ ಅಡಿಯಲ್ಲಿ ಸಬ್ಜೆಕ್ಟ್ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇಲ್ಲ, ಯಾಕೆಂದರೆ ಇದು ಸಾಂವಿಧಾನಿಕವಾಗಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇನ್ನೂ ಕೂಡ ಯಾವುದೇ ಒಂದು ಲಿಸ್ಟ್ನ ಅಡಿಯಲ್ಲಿ ಬಂದಿರತಕ್ಕಂಥ ವಿಷಯ ಅಲ್ಲ. ಆದರೆ ಇದನ್ನು ಯಾರು ಇದರ ಬಗ್ಗೆ ಯಾವುದೇ ಒಂದು ನಿರ್ಧಾರಗಳನ್ನು ತಗೊಳ್ಬೋದು, ಇದನ್ನು ಯಾರು ರೆಗ್ಯುಲೇಟ್ ಮಾಡಬೇಕು ಅಂತ ಅಂದಾಗ ಇದುವರೆಗೂ ಕೂಡ ಅದನ್ನು ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಂತೂ ಮೆನ್ಷನ್ ಮಾಡಿಲ್ಲ. ಯಾಕೆಂದರೆ ಅವತ್ತಿನ ಸೋಷಿಯಲ್ ಮೀಡಿಯಾದ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಅವತ್ತಷ್ಟಾಗಿ ಇರಲೇ ಇಲ್ಲ. ಸೋಷಿಯಲ್ ಮೀಡಿಯಾಸ್ಗಳ ಪ್ಲ್ಯಾಟ್ಫಾರ್ಮ್ಸ್ಗಳಾದಂಥ ಫೇಸ್ಬುಕ್, ವಾಟ್ಸಪ್ಗಳನ್ನು ಅವತ್ತು ನಾವು ಕಂಡೇ ಇರಲಿಲ್ಲ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಒಂದು ಎತ್ತರಕ್ಕೆ ಹೆಸರು ಮಾಡಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಇಂಥ ಸೋಷಿಯಲ್ ಮೀಡಿಯಾ ಯಾವ ಒಂದು ಸೆಂಟರ್ನ ಅಡಿಯಲ್ಲಿ ಬರಬೇಕಾ ಅಥವಾ ಸ್ಟೇಟ್ ಗೌರ್ಮೆಂಟ್ನ ಅಡಿಯಲ್ಲಿ ಬರಬೇಕಾ ಅಂತ ಅಂದರೆ ಅದರ ಕುರಿತಂತೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇವತ್ತೊಂದು ಅನ್ಕಂಟ್ರೋಲಬಲ್ ಮೀಡಿಯಂ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕಾಣಬಹುದಾಗುತ್ತೆ. ಅಂದರೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇವತ್ತು ಆ ಮೀಡಿಯಾವನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ಮಟ್ಟಿಗೆ ಬೆಳೀತಾ ಇದೆ. ಹಾಗಾಗಿ ಮತ್ತು ಇದು ಎಷ್ಟರ ಮಟ್ಟಿಗೆ ಒಂದು ಪೊಟೆನ್ಷಿಯಲನ್ನು ಹೊಂದಿದೆ ಅಂತ ಅಂದರೆ ಇದು ಸರಿಯಾಗಿ ಕಾರ್ಯವನ್ನು ಮಾಡಲಿಲ್ಲ ಅಂತ ಅಂದರೆ ನಮ್ಮ ಸಮಾಜವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದು, ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸ್ಟೆಬಿಲಿಟಿಯನ್ನು ಕಳೆದುಕೊಳ್ಳುವಂತೆ ಮಾಡುವಷ್ಟು ಒಂದು ಕೇಪಬಿಲಿಟಿಯನ್ನು ಕೂಡ ಈ ಸೋಷಿಯಲ್ ಮೀಡಿಯಾಸ್ ಹೊಂದಿದೆ. ಹಾಗಾಗಿ ಇದರಲ್ಲಿ ಬರುವಂಥ ಯಾವುದೇ ಒಂದು ಸುದ್ದಿಗೆ ನೀಡುವಂಥ ಒಂದು ರೆಸ್ಪಾನ್ಸ್ ಅನ್ನುವಂಥದ್ದು ನ್ಯಾಷನಲ್ ಇನ್ ನೇಚರ್ ಆಗಿರುತ್ತೆ. ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಹತ್ವವನ್ನು ಹೊಂದಿರುತ್ತೆ. ಈ ಎಲ್ಲ ಕಾರಣಗಳಿಂದ ಇದು ಪಾರ್ಲಿಮೆಂಟ್ನಿಂದ ಇದರ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಒಳಿತು ಅಂತ ಹೇಳಿ ಸೆಂಟರ್ ಏನು ಆರ್ಗ್ಯೂ ಮಾಡಿದೆ ಅಂತ ಅಂದರೆ ಇದು ಸೆಂಟರ್ನ ಅಡಿಯಲ್ಲಿ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಂದೆ ಸೆಂಟರ್ನವರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಯಾವ ಕಂಟೆಕ್ಸ್ನಲ್ಲಿ ಇದರ ಬಗ್ಗೆ ಮಾತನಾಡಿದ್ದಾರೆ ಅಂತ ಅಂದರೆ ಡೆಲ್ಲಿಯಲ್ಲಿ ಕಳೆದ ವರ್ಷ ಆಗಿದ್ದಂಥ ಡೆಲ್ಲಿ ರೈಟ್ಸ್ಗಳನ್ನು ನಾವು ಏನು ನೋಡ್ತೇವೆ, ಇದರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರುವಂಥ ಫೇಸ್ಬುಕ್ಕಿನ ಒಂದು ಮಹತ್ವದ ಪಾತ್ರ ಇದೆ ಅಂತ ಹೇಳಿ ಅದರ ಒಂದು ವಿಚಾರಣೆ ಅನ್ನುವಂಥದ್ದು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಯಾರ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು. ಗೌರ್ಮೆಂಟ್ನ ಪರವಾಗಿ ಮಾತನಾಡ್ತಾ ಇರ್ತಕ್ಕಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇಲ್ಲಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಈಗಾಗಲೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ಪಾಸ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಬಗ್ಗೆ ಕೂಡ ಈ ಆ್ಯಕ್ಟ್ ಅನ್ನುವಂಥದ್ದು ಡೀಲ್ ಮಾಡುತ್ತೆ. ಹಾಗಾಗಿ ಯಾವುದೇ ಒಂದು ಅಪರಾಧಗಳು ಇದರ ಸೋಷಿಯಲ್ ಮೀಡಿಯಾದ ಅಡಿಯಲ್ಲಿ ನಡೆದಾಗ ಅವುಗಳ ಬಗ್ಗೆ ಕೂಡ ಈಗಾಗಲೇ ಡಿಫೈನ್ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಆ್ಯಕ್ಟ್ನಲ್ಲಿ ಕಾಣ್ಬೋದಾಗಿರುತ್ತೆ. ಈ ಎಲ್ಲವನ್ನು ಕೂಡ ಪಾರ್ಲಿಮೆಂಟ್ ಸ್ಟ್ಯಾಟ್ಯುಟರಿಲಿ ಡಿಫೈನ್ ಮಾಡೋದ್ರಿಂದ ಇದು ಸೆಂಟ್ರಲ್ ಆ್ಯಕ್ಟ್ನ ಅಡಿಯಲ್ಲಿ ಬರಬೇಕು ಅನ್ನುವಂಥದ್ದು ಇವರ ಒಂದು ವಾದ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ನಾವು ನೋಡೋದಾದರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇದು ಸೆಂಟರ್ನ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ಗೌರ್ಮೆಂಟ್ನ ಪರವಾದ ಲಾಯರ್ ಅವರು ವಾದ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಎನ್ವಾಯ್ಸ್ ವಿಸಿಟ್ JNK ಅಮಿಡ್ ಚಿಯರ್ಸ್ ಪ್ರೊಟೆಸ್ಟ್ ಅನ್ನೋದಾಗಿದೆ.
2019 ಆಗಸ್ಟ್ 5 ನಂತರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಂಡು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವಾಗಿದ್ದಂಥ ಜಮ್ಮು ಕಾಶ್ಮೀರವನ್ನು ಜಮ್ಮು ಮತ್ತು ಕಾಶ್ಮೀರ ಒಂದು ಯೂನಿಯನ್ ಟೆರಿಟರಿ, ಲಡಾಖ್ ಮತ್ತೊಂದು ಯೂನಿಯನ್ ಟೆರಿಟರಿ ಅಂತ ಹೇಳಿ 2 ಯೂನಿಯನ್ ಟೆರಿಟರೀಸ್ಗಳಾಗಿ ಬೇರ್ಪಡಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿದೆ. ಈ ಕಾರಣದಿಂದ ಅಲ್ಲಿನ ಇಂಟರ್ನೆಟ್ ಅನ್ನುವಂಥದ್ದು ಇದುವರೆಗೂ 4G ಕನೆಕ್ಷನ್ ಅನ್ನು ಹೊಂದಿರಲಿಲ್ಲ. ಇತ್ತೀಚೆಗೆ ಅಲ್ಲಿಗೆ 4G ಎಲ್ಲರಿಗೂ ತಲುಪುವಂತೆ ಇತ್ತೀಚೆಗಷ್ಟೇ ಅಲ್ಲಿ ಓಪನ್ ಮಾಡಲಾಗಿರ್ತಕ್ಕಂಥದ್ದು. ಮತ್ತು ಇದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈಗ ಜಮ್ಮು ಕಾಶ್ಮೀರದ ಪ್ರದೇಶ ಅನ್ನುವಂಥದ್ದು ಪಡೆದಿರ್ತಕ್ಕಂಥದ್ದು. ಈ ಕಳೆದ ಒಂದೂವರೆ ವರ್ಷದ ಸಮಯದಲ್ಲಿ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳು ಆಗಿದೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಒಂದು ಕಮಿಟಿ ಅಥವಾ ಒಂದು 24 ಫಾರಿನ್ ಡಿಪ್ಲೊಮ್ಯಾಟ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಕಮಿಟಿ ಅನ್ನುವಂಥದ್ದು ಅಲ್ಲಿಗೆ ವಿಸಿಟ್ ಅನ್ನು ಕೊಟ್ಟಿತ್ತು. ಈ ಯೂನಿಯನ್ ಟೆರಿಟರಿಗೆ 2 ಡೇ ಟೂರ್ ಅನ್ನುವಂಥದ್ದು ಆಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ತಿಳಿದು ಬಂದಿರತಕ್ಕಂಥದ್ದು ಗವರ್ನ್ಮೆಂಟ್ ಅನ್ನುವಂಥದ್ದು ಡೀಪನಿಂಗ್ ಡೆಮಾಕ್ರಸಿಯನ್ನು ಶೋಕೇಸ್ ಮಾಡಿರುವಂಥದ್ದನ್ನು ಅವರು ಕಾಣ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಮೆನಿ ರಿಮಾರ್ಕಬಲ್ ಪಾಸಿಟಿವ್ ಸ್ಟೆಪ್ಸ್ಗಳನ್ನು ಆಗಸ್ಟ್ 2019 ನಂತರದಲ್ಲಿ ತಗೊಂಡಿರ್ತಕ್ಕಂಥದ್ದು. ಸಿಗ್ನಿಫಿಕೆಂಟ್ ಸ್ಟೆಪ್ ಏನು ಅಂತ ಅಂದರೆ ಅಲ್ಲಿ 3 ಟೈರ್ ಸಿಸ್ಟಮನ್ನು ಏನು ನಾವು ಬೇರೆ ರಾಜ್ಯಗಳಲ್ಲಿ ಕಾಣ್ತೇವೆ, ನಮ್ಮ ರಾಜ್ಯದಲ್ಲೂ ಕೂಡ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಹೇಳಿ 3 ಟೈರ್ ಸಿಸ್ಟಮನ್ನು ಏನು ಕಾಣ್ತೇವೆ, ಅದೇ ರೀತಿಯಾಗಿ ಅಲ್ಲೂ ಕೂಡ 3 ಟೈರ್ ಸಿಸ್ಟಮನ್ನು ನಾವು ಕಾಣ್ಬೋದಾಗುತ್ತೆ. DDC ಅಂತ ಅಂದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಅಂತ ಹೇಳಿ ಪೋಲ್ಸ್ಗಳನ್ನು ಕೂಡ ಆಗ್ತಿರುವಂಥದ್ದನ್ನು ಕಾಣ್ಬೋದಾಗುತ್ತೆ. ಜಮ್ಮು ಕಾಶ್ಮೀರ ಅಲ್ಲಿನ ಒಂದು ಡೆಮಾಕ್ರಸಿಯನ್ನು ಸ್ಟ್ರೆಂಥನ್ ಮಾಡುವಂಥ ಕಾರ್ಯಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಈಗ ನಾವು ಕಾಣಬಹುದು ಅನ್ನುವಂಥದ್ದು ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇನ್ನು ಹುರಿಯತ್ ಲೀಡರ್ ಆಗಿರುವಂಥ ಮಿರ್ವೈಜ್ ಉಮರ್ ಫಾರೂಕ್ ಅನ್ನುವಂಥವ್ರು ಈ 24 ಫಾರಿನ್ ಡಿಪ್ಲೊಮ್ಯಾಟ್ಸ್ಗಳ ಏನು ವಿಸಿಟ್ ಮಾಡಿದ್ರು, ಇವರಿಗೆ ಕಾಶ್ಮೀರ್ ಇಶ್ಯೂನ ಬಗ್ಗೆ ಡೈಲಾಗನ್ನು ಪುಷ್ ಮಾಡಲಿಕ್ಕೆ ಪುಷ್ ಫಾರ್ ಅ ಡೈಲಾಗ್ ಅಂತ ಹೇಳಿ ಅರ್ಜ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಒಟ್ಟಾರೆಯಾಗಿ ಈ ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಅನ್ನುವಂಥದ್ದು ಅಬ್ರಗೇಟ್ ಆದ ನಂತರದಲ್ಲಿ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಯೂನಿಯನ್ ಟೆರಿಟರಿ ಆಗಿರುತ್ತೆ. ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಎನಿ ಸ್ಪೆಷಲ್ ಸ್ಟೇಟಸ್, ಅಲ್ಲಿರುವಂಥ ಸಿವಿಲಿಯನ್ಸ್ಗಳ ಜನಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಮತ್ತು ಅಲ್ಲಿನ ಸ್ಥಿತಿಗತಿ ಬಗ್ಗೆ ವರ್ಲ್ಡ್ ಲೆವೆಲಲ್ಲಿ ಫಾರಿನ್ ಡಿಪ್ಲೊಮ್ಯಾಟ್ಸ್ಗಳ ವಿಸಿಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವುದಾದ್ರೂ ಒಂದು ಮೇನ್ಸ್ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಬಂದಾಗ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಅನುಕೂಲ ಆಗುತ್ತೆ. ಮುಂದಿನ ಆರ್ಟಿಕಲ್ ಇಲ್ಲಿ FATFಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಅನ್ನು ನೋಡಬಹುದಾಗುತ್ತೆ. ಪಾಕಿಸ್ತಾನ್ ಟು ರಿಮೈನ್ ಇನ್ FATF ಗ್ರೇ ಲಿಸ್ಟ್ ಅಂಟಿಲ್ ಜೂನ್ ಅನ್ನೋದಾಗಿದೆ. ಈ ಆರ್ಟಿಕಲ್ನಲ್ಲಿ FATFನ ಬಗ್ಗೆ ಮತ್ತು ಪಾಕಿಸ್ತಾನ ಇನ್ನು ಮುಂದಿನ ಜೂನ್ನವರೆಗೂ ಕೂಡ ಗ್ರೇ ಲಿಸ್ಟ್ನಲ್ಲಿ ಮುಂದುವರಿಯೋದನ್ನು ನಾವು ನೋಡಬಹುದಾಗುತ್ತೆ. FATF ಅಂತ ಅಂದರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಸುದ್ದಿಯಲ್ಲಿ ಕಳೆದ ವರ್ಷದಿಂದ ಡಿಸ್ಕಸ್ ಮಾಡ್ತಾನೆ ಇದ್ದೇವೆ. FATF ಗ್ಲೋಬಲಿ ಮನಿ ಲಾಂಡ್ರಿಂಗ್ ಆಗದೇ ಇರುವಂತೆ, ಟೆರರ್ ಫಿನಾನ್ಸಿಂಗ್ ಆಗದೇ ಇರುವಂತೆ ಮತ್ತು ಇವುಗಳ ಬಗ್ಗೆ ರೆಗ್ಯುಲೇಟ್ ಮಾಡೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಸಂಸ್ಥೆ ಆಗಿರುತ್ತೆ. ಜಾಗತಿಕವಾಗಿ ಇರುವಂಥ ಒಂದು ಸಂಸ್ಥೆ, ಇದೊಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು. FATFನ ಕೇಂದ್ರ ಸ್ಥಾನವನ್ನು ನಾವು OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಪ್ಯಾರಿಸ್ನಲ್ಲಿ. ಇಲ್ಲಿಯೇ ನಾವು FATFನ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಕಾಣ್ಬೋದಾಗುತ್ತೆ. 37 ಸದಸ್ಯ ರಾಷ್ಟ್ರಗಳು ಮತ್ತು 2 ಆರ್ಗನೈಸೇಷನ್ಸ್ಗಳು ಒಟ್ಟಾರೆಯಾಗಿ ಸೇರಿ 39 ಸದಸ್ಯರನ್ನ ನಾವು FATFನ ಅಡಿಯಲ್ಲಿ ಕಾಣಬಹುದಾಗಿರುತ್ತೆ. ಈ FATFನಲ್ಲಿ ಮುಖ್ಯವಾಗಿ ಕಾಣಬಹುದಾಗಿರ್ತಕ್ಕಂಥದ್ದು 2 ಲಿಸ್ಟ್ಗಳು, ಒಂದು ಗ್ರೇ ಲಿಸ್ಟ್ ಮತ್ತೊಂದು ಬ್ಲ್ಯಾಕ್ ಲಿಸ್ಟ್. FATFನ ಅಡಿಯಲ್ಲಿ ಯಾವುದಾದ್ರೂ ದೇಶ ಬ್ಲ್ಯಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ನಲ್ಲಿ ಬಂದಿದೆ ಅಂತ ಅಂದರೆ ಆ ರಾಷ್ಟ್ರಗಳ ಮೇಲೆ ಅವರು ಫಿನಾನ್ಸಸ್ ಅನ್ನು ಏನು ಬೇರೆ ಕಡೆಯಿಂದ ಪಡ್ಕೊಳ್ತಾರೆ, ಐದರ್ ಸಾಲದ ರೂಪದಲ್ಲಾಗಿರ್ಬೋದು, ನೆರವಿನ ರೂಪದಲ್ಲಾಗಿರ್ಬೋದು, ಇವು ಕಷ್ಟ ಆಗ್ತಾ ಹೋಗುತ್ತೆ. ಅದರಲ್ಲಿ ಯಾವುದೇ ಒಂದು ರಾಷ್ಟ್ರ ಗ್ರೇ ಲಿಸ್ಟ್ನಲ್ಲಿ ಇದೆ ಅಂತ ಅಂದರೆ ಅದು ಬ್ಲ್ಯಾಕ್ ಲಿಸ್ಟ್ಗೆ ಹೋಗುವಂಥ ಒಂದು ಮುನ್ಸೂಚನೆಯನ್ನು ಕೂಡ ನೀಡುವಂಥದ್ದಾಗಿರುತ್ತೆ. ಗ್ರೇ ಲಿಸ್ಟ್ನಲ್ಲಿ ಇರುವಂಥ ರಾಷ್ಟ್ರಗಳಿಗೆ ಒಂದಷ್ಟು ಅವಧಿಯ ಗಡುವನ್ನು ನೀಡಲಾಗುತ್ತೆ. ಅವರು ಎಲ್ಲಿ ತಪ್ಪನ್ನು ಮಾಡ್ತಾ ಇದ್ದಾರೆ ಆ ತಪ್ಪನ್ನು ತಿದ್ದುಕೊಳ್ಳುವಂಥದ್ದು, ಟೆರರ್ ಫಿನಾನ್ಸಿಂಗ್ ಒಂದು ವೇಳೆ ಅವರ ಕಡೆಯಿಂದ ಆಗ್ತಾ ಇದ್ರೆ ಅದಾಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು, ಈ ರೀತಿ ಒಂದಷ್ಟು ಗಡುವುಗಳನ್ನು ಅವರಿಗೆ ನೀಡಲಾಗುತ್ತೆ. ಅದನ್ನು ಅವರು ಆ ನಿಗದಿತ ಸಮಯದೊಳಗೆ ಮುಟ್ಟದೇ ಇದ್ದಾಗ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವಂಥ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ. ಗ್ರೇ ಲಿಸ್ಟ್ಗೆ ಬಂದಾಗ ಕೂಡ ಅವರ ಮೇಲೆ ಫಿನಾನ್ಷಿಯಲ್ ಸ್ಯಾಂಕ್ಷನ್ಸ್ಗಳನ್ನು ಬೇರೆ ರಾಷ್ಟ್ರಗಳು ಹಾಕಬಹುದಾಗಿರುತ್ತೆ, ಅಥವಾ ಅವರಿಗೆ ಫಿನಾನ್ಸಸ್ ಬೇರೆ ಕಡೆಯಿಂದ ದೊರಕುವಂಥದ್ರ ಮೇಲೆ ಒಂದಷ್ಟು ಎಫೆಕ್ಟ್ ಅನ್ನುವಂಥದ್ದು ಆಗುತ್ತೆ. ಆದರೆ ಬ್ಲ್ಯಾಕ್ ಲಿಸ್ಟ್ಗೆ ಬಂದ ನಂತರದಲ್ಲಿ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯ ಸಂಸ್ಥೆಗಳೊಟ್ಟಿಗೆ ಇನ್ಯಾವುದೇ ರಾಷ್ಟ್ರಗಳು ಕೂಡ ಇವರಿಗೆ ಫಿನಾನ್ಸಸ್ ಅನ್ನು ದೊರಕಿಸಿಕೊಡೋದಕ್ಕೆ ಬಹಳನೇ ಹಿಂಜರಿಯುವಂತೆ ಆಗೋದನ್ನು ನಾವು ನೋಡಬಹುದಾಗುತ್ತೆ. ಹಾಗಾಗಿ FATFನ ಅಡಿಯಲ್ಲಿ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ನ ಅಡಿಯಲ್ಲಿ ಬರುವಂಥದ್ದು ಅವರಿಗೆ ಯಾವುದೇ ಒಂದು ದೇಶಕ್ಕೆ ಮಾರಕವಾಗುವಂಥ ಒಂದು ನಡೆ ಆಗಿರುತ್ತೆ. ಅದರಲ್ಲೂ ಫಿನಾನ್ಸಸ್ನ ವಿಚಾರಕ್ಕೆ ಬಂದಾಗ ಸಾಕಷ್ಟು ಹಿನ್ನಡೆಯುವಂಥ ಒಂದು ನಡೆ ಆಗಿರುತ್ತೆ. ಪಾಕಿಸ್ತಾನ ಈಗಾಗಲೇ ಈ FATFನ ಅಡಿಯಲ್ಲಿ ಗ್ರೇ ಲಿಸ್ಟ್ನ ಅಡಿಯಲ್ಲಿ ಇರುವಂಥದ್ದು. ಗ್ರೇ ಲಿಸ್ಟ್ನ ಅಡಿಯಲ್ಲಿ ಇದ್ದರೂ ಕೂಡ ಗ್ರೇ ಲಿಸ್ಟ್ನಿಂದ ಆಚೆ ಬರೋದಕ್ಕೆ ಅಂತ ಹೇಳಿ ಅವರಿಗೆ ಒಂದಷ್ಟು ಮೆಷರ್ಸ್ಗಳಲ್ಲಿ, ಒಂದಷ್ಟು ಫೀಲ್ಡ್ಸ್ಗಳಲ್ಲಿ ಮೆಷರ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿ ಹೇಳಲಾಗಿದೆ. ಅದರಲ್ಲಿ ಕೆಲವೊಂದಷ್ಟನ್ನು ಅಡ್ರೆಸ್ ಮಾಡಿ ಇನ್ನು ಕೆಲವುದರಲ್ಲಿ ಅವರು ಅಡ್ರೆಸ್ ಅನ್ನುವಂಥದ್ದು ಅವರಿಗೆ ನೀಡಿರ್ತಕ್ಕಂಥ ಗಡುವಿನಲ್ಲಿ
ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಅವರನ್ನು ಗ್ರೇ ಲಿಸ್ಟ್ನಲ್ಲೇ ಕಂಟಿನ್ಯೂ ಮಾಡಿ ಇನ್ನಷ್ಟು ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಅವರು ಅದನ್ನು ಅಚೀವ್ ಮಾಡಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಮಯವನ್ನು ನೀಡ್ತಾ ಪಾಕಿಸ್ತಾನ FATFನ ಗ್ರೇ ಲಿಸ್ಟ್ನಲ್ಲೇ ಮುಂದಿನ ಜೂನ್ನವರೆಗೂ ಕೂಡ ಕಂಟಿನ್ಯೂ ಆಗೋದಕ್ಕೆ ತಿಳಿಸಿರ್ತಕ್ಕಂಥದ್ದು. ಮತ್ತು ಯಾವುದೇ ಒಂದು ರಾಷ್ಟ್ರ ಈ FATFನ ಸದಸ್ಯ ರಾಷ್ಟ್ರ ಆಗಿರಲೇಬೇಕು ಅಂತಿಲ್ಲ. ಒಂದು ವೇಳೆ ಸದಸ್ಯ ರಾಷ್ಟ್ರ ಆಗಿದ್ರೂ ಸರಿ ಅಥವಾ ಆಗಿಲ್ಲದೇ ಇದ್ರೂ ಸರಿ ಅವರುಗಳನ್ನು FATFನ ಸಂಸ್ಥೆ ಅನ್ನುವಂಥದ್ದು ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇಡಬಹುದಾಗಿರುತ್ತೆ. ಆದರೆ ಜಾಗತಿಕವಾಗಿ ಇದಕ್ಕೊಂದು ಸ್ಥಾನಮಾನ ಇರೋದ್ರಿಂದ ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇರುವಂತ ರಾಷ್ಟ್ರಗಳಿಗೆ ಹಣಕಾಸಿನ ನೆರವು ಸಿಗೋದು ಕಷ್ಟ ಆಗುತ್ತೆ. ಪಾಕಿಸ್ತಾನ ಅನ್ನುವಂಥದ್ದು FATFನ ಗ್ರೇ ಲಿಸ್ಟ್ ನಿಂದ ಮತ್ತೆ ಎಕ್ಸಿಟ್ ಕೂಡ ಆಗ್ಬೋದಾಗುತ್ತೆ. ಕೇವಲ ಪಾಕಿಸ್ತಾನ ಅಲ್ಲ, ಯಾವುದೇ ರಾಷ್ಟ್ರವು FATFನ ಗ್ರೇ ಲಿಸ್ಟ್ ನಲ್ಲಿದ್ರೆ ಒಂದಷ್ಟು ಒಳ್ಳೆ ನಡೆಗಳನ್ನ ಅದು ತಗೊಳ್ಳೋದ್ರ ಮುಖಾಂತರವಾಗಿ ಏನೆಲ್ಲ ಯಾವುದೆಲ್ಲ ವಿಷಯಗಳನ್ನ ಅಡ್ರೆಸ್ ಮಾಡಬೇಕು ಅಂತೇಳಿ FATF ಹೇಳಿರುತ್ತೆ ಅವುಗಳನ್ನ ಅಡ್ರೆಸ್ ಮಾಡಿ ಅವರು ಆ ಲಿಸ್ಟ್ ನಿಂದ ಹೊರಬರ್ಬೋದಾಗುತ್ತೆ. ಆದರೆ ಅವುಗಳನ್ನ ನಿಗದಿತ ಸಮಯದಲ್ಲಿ ಅಡ್ರೆಸ್ ಮಾಡಿಲ್ಲ ಅಂತ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹೋಗುವಂತ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ. ಆದರೆ ಈಗ FATFನ ಪ್ಲೀನರಿ ಮೀಟಿಂಗ್ ಮತ್ತೊಮ್ಮೆ ನಡೆದಿದ್ದಂಥದ್ದು. ಆದರೆ ಗ್ಲೋಬಲ್ ಟೆರರ್ ಫಿನಾನ್ಸಿಂಗ್ ನ ವಿಚಾರದಲ್ಲಿ, ಮನಿ ಲಾಂಡ್ರಿಂಗ್ ನ ವಿಚಾರದಲ್ಲಿ ಒಂದು ವಾಚ್ ಡಾಗ್ ನಂತೆ ಕೆಲಸ ಮಾಡುವಂತ FATF ಅನ್ನುವಂಥದ್ದು ತನ್ನ ಪ್ಲೀನರಿ ಮೀಟಿಂಗ್ ನಲ್ಲಿ ಡಿಸಿಷನ್ ಅನ್ನು ತಗೊಂಡಿರೋದೇನು ಅಂದ್ರೆ ಪಾಕಿಸ್ತಾನ ಅನ್ನುವಂಥದ್ದು ಗ್ರೇ ಲಿಸ್ಟ್ ನಲ್ಲಿ ಈಗ ಏನಿದೆ ಇನ್ನೊಂದಷ್ಟು ಗಡುವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಜೂನ್ನವರೆಗೂ ಕೂಡ ಗ್ರೇ ಲಿಸ್ಟ್ ನಲ್ಲಿ ಕಂಟಿನ್ಯೂ ಆಗುತ್ತೆ. ಅಷ್ಟರೊಳಗೆ ಅವರು ಎಲ್ಲವನ್ನ ಅಂದ್ರೆ ಅವರಿಗೆ ತಿಳಿಸಿರ್ತಕ್ಕಂಥ ಎಲ್ಲ ವಿಚಾರವನ್ನ ಅಡ್ರೆಸ್ ಮಾಡಿದ್ದೇ ಆದಲ್ಲಿ ಅವರು ಆ ಲಿಸ್ಟ್ ನಿಂದ ಹೊರಬರಬಹುದು. ಇಲ್ಲ ಅಂತಂದ್ರೆ ಅವರು ಬ್ಲ್ಯಾಕ್ ಲಿಸ್ಟ್ಗೆ ಹೋಗುವಂತ ಸಂಭವ ಕೂಡ ಇರುವಂತದ್ದು. ಪಾಕಿಸ್ತಾನವನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಲಿ ಅನ್ನುವಂಥದ್ದು ಭಾರತದ ಒಂದು ನಿಲುವು ಕೂಡ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಅವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಟೆರರ್ ಫಿನಾನ್ಸಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಇರ್ತಾರೆ ಅಂತ ಹೇಳಿ ಭಾರತವು ಕೂಡ ಅವರನ್ನ ಬ್ಲ್ಯಾಕ್ ಲಿಸ್ಟ್ ನ ಕಡೆಗೆ ಹಾಕಬೇಕು ಅಂತ ಹೇಳಿ ಒತ್ತಾಯವನ್ನ ಹಾಕ್ತಾ ಇದೆ. ಆದ್ರೂ ಕೂಡ ಸದ್ಯಕ್ಕೆ ಅವರು ಗ್ರೇ ಲಿಸ್ಟ್ ನಲ್ಲಿ ಇರುವಂತದ್ದು. ಪಾಕಿಸ್ತಾನವನ್ನ ಮೊದಲ ಬಾರಿಗೆ 2015ರಲ್ಲಿ FATFನ ಗ್ರೇ ಲಿಸ್ಟ್ಗೆ ಹಾಕಲಾಗಿತ್ತು. ನಂತರದಲ್ಲಿ ಪಾಕಿಸ್ತಾನ ಅಲ್ಲಿಂದ ಹೊರಬಂದಿದ್ದನ್ನು ಕೂಡ ನಾವು ನೆನಪಿಸ್ಕೊಳ್ಬಹುದು. ಸದ್ಯಕ್ಕೆ ಪಾಕಿಸ್ತಾನ ಈಗ ಎರಡನೇ ಬಾರಿಗೆ 2018ರಲ್ಲಿ ಗ್ರೇ ಲಿಸ್ಟ್ಗೆ ಬಂದಂತದ್ದು. ಆ ಗ್ರೇ ಲಿಸ್ಟ್ ನಲ್ಲಿ ಬಂದಿರುವಾಗ 27 ಆಕ್ಷನ್ ಪಾಯಿಂಟ್ಸ್ ಗಳನ್ನ ಅಡ್ರೆಸ್ ಮಾಡಬೇಕು. ಅಡ್ರೆಸ್ ಮಾಡೋದ್ರ ಮುಖಾಂತರವಾಗಿ ಆ ಲಿಸ್ಟ್ ಇಂದ ಹೊರಬರಬಹುದು ಅಂತ ಹೇಳಿ FATF ಅವರಿಗೆ ತಿಳಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ 20+ ಆಕ್ಷನ್ ಪಾಯಿಂಟ್ಸ್ ಗಳನ್ನ ಅವರು ರೀಚ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಕೆಲವೊಂದನ್ನ ಈಗಲೂ ಕೂಡ ಅಡ್ರೆಸ್ ಮಾಡಬೇಕಾಗಿದೆ. ಹಾಗಾಗಿ ಇನ್ನಷ್ಟು ಸಮಯಾವಕಾಶವನ್ನ ನೀಡಿ ಜೂನ್ನವರೆಗೂ ಕೂಡ FATFನ ಗ್ರೇ ಲಿಸ್ಟ್ ಅಡಿಯಲ್ಲಿ ಪಾಕಿಸ್ತಾನ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ತೋರಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಪರವಾಗಿ ನಾವಿಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಇದರಿಂದ ಏನ್ ಎಫೆಕ್ಟ್ ಅಂತ ಅಂದ್ರೆ ಅವರಿಗೆ ಬರುವಂತ ಫಾರಿನ್ ಟ್ರಾನ್ಸಾಕ್ಷನ್ಸ್ ಅನ್ನುವಂಥದ್ದು, ಫಾರಿನ್ ಕರೆನ್ಸಿ ಇನ್ಫ್ಲೋಸ್ ಅನ್ನುವಂಥದ್ದು ತೊಂದರೆ ಆಗ್ಬೋದು, ಡಿಕ್ಲೈನ್ ಆಗುತ್ತೆ ಅನ್ನುವಂಥದ್ದು. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ವರ್ಲ್ಡ್ ವೈಡ್ ಅವರೊಟ್ಟಿಗೆ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಕೊಳ್ಳದೆ ಇರುವಂಥದ್ದು ಮತ್ತು US ನಂತ ರಾಷ್ಟ್ರಗಳು ಅವರ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕುವಂಥದ್ದು, ಈ ರೀತಿಯ ತೊಂದರೆಗಳನ್ನು ಅವರು ಅನುಭವಿಸಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ FATFನ ಅಡಿಯಲ್ಲಿ ಗ್ರೇ ಲಿಸ್ಟ್ನಲ್ಲಿ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರುವಂಥ ಇನ್ಯಾವುದೇ ರಾಷ್ಟ್ರಗಳಿದ್ರೆ ಅವುಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ US ವಿಲ್ ಪೇ ಓವರ್ $200 million ಟು WHO ಅನ್ನೋದಾಗಿದೆ. ಇದು ಬಹಳ ಮುಖ್ಯವಾದಂಥ ಒಂದು ನಡೆ ಆಗುತ್ತೆ. ಯುನೈಟೆಡ್ ಸ್ಟೇಟ್ಸ್ನವರು ತಗೊಳ್ತಾ ಇರತಕ್ಕಂಥದ್ದು. ಈ ವಿಶ್ವ ಆರೋಗ್ಯ ಸಂಸ್ಥೆಗೆ ಹಣಕಾಸಿನ ನೆರವನ್ನ ಇಲ್ಲಿನ ಮೆಂಬರ್ ಕಂಟ್ರೀಸ್ಗಳು ನೀಡುವಂಥದ್ದು. ಈ WHOಗೆ 15% ಹಣಕಾಸಿನ ನೆರವನ್ನ US ಒಂದೇ ರಾಷ್ಟ್ರ ನೀಡ್ತಾ ಇತ್ತು. ಆದರೆ US ಇತ್ತೀಚೆಗೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿನ ಅಧ್ಯಕ್ಷರಾಗಿದ್ದಾಗ US ಈ WHO ಹೊರ ನಡೆದಿದ್ದಂಥದ್ದು. ಅಂದ್ರೆ ನಾವು ಇವರಿಗೆ ಫಂಡಿಂಗ್ ಅನ್ನ ನಿಲ್ಲಿಸ್ತೇವೆ ಅನ್ನುವಂಥದ್ದನ್ನ ನಿರ್ಧಾರವನ್ನ ಡೊನಾಲ್ಡ್ ಟ್ರಂಪ್ ಅವರು ತಗೊಂಡಿದ್ದಂಥದ್ದು. ಕಾರಣ ಚೀನಾದವರು ಈ ಒಂದು ಕೊರೋನಾ ವೈರಸ್ಸಿನ ಪ್ಯಾಂಡಮಿಕ್ ಅನ್ನುವಂಥದ್ದು ಹರಡೋದಕ್ಕೆ ಮೂಲ ಕಾರಣ ಆಗಿದೆ. ಆದರೂ ಕೂಡ ಚೀನಾದ ಮೇಲೆ ಯಾವುದೇ ಒಂದು ಆಕ್ಷನ್ಸ್ಗಳನ್ನು WHO ತಗೊಳ್ತಾ ಇಲ್ಲ ಅಥವಾ ಈ ತಪ್ಪು ಚೀನಾದಿಂದಲೇ ಆಗಿದೆ ಅನ್ನುವಂಥದ್ದನ್ನ WHO ಒತ್ತಿ ಹೇಳ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನು ನೀಡ್ತಾ US ಇದಕ್ಕೆ ಫಂಡಿಂಗ್ ಅನ್ನ ಸ್ಟಾಪ್ ಮಾಡಿದ್ದಂಥದ್ದು. ಆದರೆ ಇಂಥ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ವಿಶ್ವದ ಹಿರಿಯಣ್ಣ ಅಂತ ಕರೆಸ್ಕೊಳ್ಳುವಂಥ ರಾಷ್ಟ್ರ ಈ ರೀತಿ ಹಿಂದೆ ಸರಿಯುವಂಥದ್ದು, ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯ ಪ್ಯಾಂಡಮಿಕ್ನಂಥ ಒಂದು ಸಂದರ್ಭಗಳನ್ನು ಎದುರಿಸೋದಕ್ಕೆ ಬೇಕಾಗಿರುವಂಥ ಫಿನಾನ್ಷಿಯಲ್ ಏಡ್ ಅನ್ನುವಂಥದ್ದು ಕಳ್ಕೊಂಡ ಹಾಗಾಗುತ್ತೆ. ಹಾಗಾಗಿ ಸಾಕಷ್ಟು ತೊಂದರೆಗೆ ಈ ಆರೋಗ್ಯ ಸಂಸ್ಥೆ ಕೂಡ ಬರುತ್ತೆ ಮತ್ತು ಇಡೀ ವಿಶ್ವಕ್ಕೆ ಇದೊಂದು ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದಾಗುತ್ತೆ. ಇಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಪ್ಯಾಂಡಮಿಕ್ನಂಥ ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡೋದು, ಅದರ ವಿರುದ್ಧವಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚಿನದಾಗಿ ಇನ್ವೆಸ್ಟ್ ಮಾಡೋದು, ಇವೆಲ್ಲವೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಈಗ US ಹೊಸದಾಗಿ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಜೋ ಬಿಡೆನ್ ರವರು ಟ್ರಂಪ್ ಏನು ನಡೆಯನ್ನ ತಗೊಂಡಿದ್ರು ಆ ನಡೆಗೆ ರಿವರ್ಸಲ್ ಅನ್ನ ಮಾಡಿ US ಅನ್ನುವಂಥದ್ದು $200
ಮಿಲಿಯನ್ ಡಾಲರ್ಸ್ನಷ್ಟು ಹಣವನ್ನು ಈಗ WHO ಪೇ ಮಾಡುತ್ತೆ ಅಂತ ಹೇಳಿ ಬಿಡನ್ ಗೌರ್ಮೆಂಟ್ ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದೆ. ಇದರಿಂದ ಈ ಪ್ಯಾಂಡಮಿಕ್ ಅನ್ನ ಮತ್ತು ಮುಂಬರುವಂಥ ಯಾವುದೇ ತೊಂದರೆಗಳಾಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇವುಗಳನ್ನು ಅಡ್ರೆಸ್ ಮಾಡೋದಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದಾಗೆ US ಪರವಾಗಿ ಕೂಡ ಆಗುತ್ತೆ. ಇದು ಒಂದು ಒಳ್ಳೆಯ ನಡೆ ಅಂತಾನೆ ಹೇಳ್ಬೋದಾಗುತ್ತೆ. WHO ಬರುವಂಥ ಎಲ್ಲ ಫಂಡ್ಸ್ಗಳಲ್ಲಿ ಮೋರ್ ದೆನ್ 15% US ನಿಂದನೇ ಬರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ WHO ಮುಖ್ಯ ಕಚೇರಿಯನ್ನು ನಾವು ಎಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಯೂನಿಯನ್ ಬಡ್ಜೆಟ್ಸ್ ಗುಡ್ ಐಡಿಯಾಸ್ ಡಾಗ್ಡ್ ಬೈ ಬ್ಯಾಡ್ ಟೈಮಿಂಗ್ ಅಂತ ಹೇಳಿ ಪ್ರಣಬ್ ಸೇನ್ ಅವರು ಹೇಳ್ತಾ ಇದ್ದಾರೆ. ಪ್ರಣಬ್ ಸೇನ್ ಅವರು ಇಂಟರ್ನ್ಯಾಷನಲ್ ಗ್ರೋತ್ ಸೆಂಟರಿನ ಇಂಡಿಯಾ ಪ್ರೋಗ್ರಾಮಿನ ಕಂಟ್ರಿ ಡೈರೆಕ್ಟರ್ ಆಗಿರುವಂಥದ್ದನ್ನು ಕಾಣ್ಬೋದಾಗುತ್ತೆ. ಇವರೊಬ್ಬರು ಫೇಮಸ್ ಎಕನಾಮಿಸ್ಟ್ ಕೂಡ ಹೌದು. ಇವರ ಪ್ರಕಾರವಾಗಿ ಭಾರತದ ಯೂನಿಯನ್ ಬಡ್ಜೆಟ್ನಲ್ಲಿ ತಗೊಂಡಿರ್ತಕ್ಕಂಥ ಈ ಪ್ರೈವೇಟೈಸೇಷನ್ ನಿರ್ಧಾರ ಮತ್ತು ಬ್ಯಾಡ್ ಬ್ಯಾಂಕ್ಸ್ಗಳ ನಿರ್ಧಾರ ಅನ್ನುವಂಥದ್ದು ಈಗ ತಗೊಳ್ಬೇಕಾಗಿದ್ದಂಥ ನಿರ್ಧಾರಗಳಲ್ಲ, ಸರಿಯಾದ ಟೈಮಿಂಗ್ನಲ್ಲಿ ಈ ನಿರ್ಧಾರಗಳನ್ನು ತಗೊಂಡಿಲ್ಲ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿದೆ. ಇವ್ರು ನೀಡ್ತಾ ಇರ್ತಕ್ಕಂಥ ಕಾರಣ ಏನು ಅಂತ ಅಂದರೆ, ಪ್ರೈವೇಟೈಸೇಷನ್ಗೆ ನಾನು ವಿರೋಧಿ ಅಲ್ಲ, ಪ್ರೈವೇಟೈಸೇಷನ್ ಅನ್ನುವಂಥದ್ದು ಸರಿಯಾದ್ದೇ ಆಗಿದೆ. ಆದರೆ ಪ್ರೈವೇಟೈಸೇಷನ್ ಅನ್ನ ಈಗ ಏನು ಬಜೆಟ್ನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ನಮ್ಮ ಎಕನಾಮಿ ಏನು ಕುಸಿತವನ್ನ ಕಾಣ್ತಾ ಇರುವಂಥದ್ದು, ಕಾಂಟ್ರಾಕ್ಷನ್ ಅನ್ನು ಹೊಂದ್ತಾ ಇರುವಂಥದ್ದು, ಅಥವಾ ಎಕನಾಮಿ ಅನ್ನುವಂಥದ್ದು ಬೂಮಿಂಗ್ ಅನ್ನು ಬಿಟ್ಟು ರಿಸೆಷನ್ ಅನ್ನು ಹೊಂದುವಂಥ ಸಂದರ್ಭದಲ್ಲಿ ಏನಾದರೂ ಈ ರೀತಿಯ ನಿರ್ಧಾರಗಳನ್ನು ನಾವು ತಗೊಳ್ಳುವಂಥದ್ದು ಇದು ಸರಿಯಲ್ಲ ಅಂತ ಹೇಳಿ ಫಾರ್ಮರ್ ಚೀಫ್ ಸ್ಟ್ಯಾಟಿಸ್ಟಿಷಿಯನ್ ಕೂಡ ಆಗಿದ್ದಂಥವ್ರು, ನೋಟೆಡ್ ಎಕನಾಮಿಸ್ಟ್ ಕೂಡ ಆಗಿರುವಂಥ ಪ್ರಣಬ್ ಸೇನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇವರು ಹೇಳುವಂಥದ್ದು, ಈಗ ಏನು ನಮ್ಮ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅನ್ನುವಂಥದ್ದು ಈ ರೀತಿಯಾಗಿ ಕಾಂಟ್ರಾಕ್ಷನ್ ಅನ್ನು ಕಾಣ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ನಿರ್ಧಾರಗಳನ್ನು, ಪ್ರೈವೇಟೈಸೇಷನ್ ನಿರ್ಧಾರಗಳನ್ನು ತರೋದ್ರಿಂದ ಮತ್ತಷ್ಟು ನಮ್ಮ ಎಕಾನಮಿ ಅನ್ನುವಂಥದ್ದು ಡ್ಯಾಂಪನಿಂಗ್ ಗ್ರೋತ್ ಅನ್ನು ಕಾಣಬೇಕಾಗತ್ತೆ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ವರ್ಡ್ ಪ್ರೈವೇಟೈಸೇಷನ್ ಅನ್ನುವಂಥದ್ದನ್ನು ಈ ವರ್ಷದ ಬಜೆಟ್ನಲ್ಲಿ ಆಕ್ಟಿವ್ ಆಗಿ ಯೂಸ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಆದರೆ ಈ ಪ್ರೈವೇಟೈಸೇಷನ್ ತಪ್ಪು ಅಂತಲ್ಲ, ಈಗ ಬರ್ತಿರ್ತಕ್ಕಂಥ ಟೈಮಿಂಗ್ ಅನ್ನುವಂಥದ್ದು ತಪ್ಪಾಗಿದೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿರುವಂಥದ್ದು. ಪ್ರೈವೇಟೈಸೇಷನ್ ಅನ್ನುವಂಥದ್ದು ಯಾವಾಗ ಎಕಾನಮಿ ಬೂಮಿಂಗ್ ಅಲ್ಲಿರುತ್ತೆ ಆ ಸಂದರ್ಭದಲ್ಲಿ ಮಾಡಿದಾಗ ಇದು ಬೆಸ್ಟ್ ಆಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಈಗೇನು ಸ್ಲಂಪ್ ಅನ್ನ ಕಾಣ್ತಿದೆ, ಈಗ ಮಾಡುವಂಥದ್ದು ಇದೊಂದು ಟೆರಿಬಲ್ ಐಡಿಯಾ ಆಗುತ್ತೆ ಅನ್ನುವಂಥದ್ದು ಇವರ ಒಂದು ವಾದ ಆಗಿರುವಂಥದ್ದು. ಸ್ಲಂಪ್ನ ಸಂದರ್ಭದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ನಾವು PSEsಗಳನ್ನು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ, ಪ್ರೈವೇಟೈಸೇಷನ್ಗೆ ಒಳಪಡಿಸೋದಾದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಇನ್ವೆಸ್ಟರ್ಸ್ಗಳು ಈ PSEsಗಳನ್ನು ಬೈ ಮಾಡೋದಕ್ಕೆ ಅಂತ ಹೇಳಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿಗೆ ಅಂತ ಹೇಳಿ ಹೂಡಿಕೆ ಮಾಡ್ತಾರೆ. ಇದರ ಬದಲಾಗಿ ಅವ್ರು ಒಂದು ವೇಳೆ ಇವುಗಳ ಮೇಲೆ ಹೂಡಿಕೆಯನ್ನು ಮಾಡಿಲ್ಲ ಅಂತ ಅಂದ್ರೆ ಯಾವುದೋ ಹೊಸ ರಂಗಗಳ ಮೇಲೆ ಈ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಆಗ್ತಿತ್ತು. ಇದರಿಂದಾಗಿ ಯಾವುದಾದ್ರೂ ಹೊಸ ಏರಿಯಾಸ್ಗಳು, ಹೊಸ ಜಾಬ್ಸ್ಗಳು, ಹೊಸ ಅಸೆಟ್ಸ್ಗಳು ಕ್ರಿಯೇಟ್ ಆಗ್ತಿತ್ತು. ಬದಲಾಗಿ ಅವರು PSEsಗಳ ಮೇಲೆ ಹಣವನ್ನು ವ್ಯಯ ಮಾಡೋದ್ರಿಂದಾಗಿ ಹೊಸ ಇನ್ವೆಸ್ಟ್ಮೆಂಟ್ಗಳು ಆಗೋಲ್ಲ, ಹೊಸ ಜಾಬ್ಸ್ಗಳು ಆಗೋದಿಲ್ಲ, ಎಕಾನಮಿ ಗ್ರೋತ್ ಆಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಕ್ಸಿಸ್ಟಿಂಗ್ ಅಸೆಟ್ನ ಮೇಲೆ ಅವರ ಹಣವನ್ನು ಹೂಡಿಕೆ ಮಾಡುವಂಥದ್ದು ಇಂಥ ಸಂದರ್ಭಕ್ಕೆ ಸರಿಯಾದದಲ್ಲ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿದೆ. ಇದರಿಂದಾಗಿ ಇದೊಂದು ಡಿಪ್ರೆಸಿಂಗ್ ಎಲಿಮೆಂಟ್ ಆಗಿ ಕಾರ್ಯ ಮಾಡುತ್ತೆ ಈ ಎಕನಾಮಿಕ್ ಸಿಸ್ಟಮ್ನ ಮೇಲೆ. ಪ್ರೈವೇಟೈಸೇಷನ್ ಅಟ್ ದಿ ಟೈಮ್ ಆಫ್ ರಿಸೆಷನ್ ಅನ್ನುವಂಥದ್ದು ಒಂದು ಹಾರಿಬಲ್ ಐಡಿಯಾ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿದೆ. ಇಲ್ಲಿ ಇದನ್ನ ಈ PSUsಗಳನ್ನು ಮಾರೋದ್ರ ಮುಖಾಂತರವಾಗಿ ಹಣವನ್ನ ಮಾಡುವಂಥದ್ದನ್ನು ಮಾತ್ರ ಸರ್ಕಾರ ಗಮನಿಸ್ತಾ ಇದೆ. ಆದರೆ ಇಟ್ ಈಸ್ ಮೋರ್ ದನ್ ಅ ಸೋರ್ಸ್ ಆಫ್ ಫಿನಾನ್ಸ್ ಅನ್ನುವಂಥದ್ದು. ಕೇವಲ ಇದು ಸೋರ್ಸ್ ಆಫ್ ಫಿನಾನ್ಸ್ ಅಷ್ಟೇ ಅಲ್ಲ, ಬದಲಾಗಿ ಇದು ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿರುವಂಥದ್ದು. ಆಕ್ಚುಲಿ ಈ ಸಂದರ್ಭದಲ್ಲಿ ಏನಾದರೂ ಫಂಡ್ಗಳನ್ನು ಕ್ರೌಡ್ ಔಟ್ ಮಾಡಿದ್ರೆ ಇದರ ಮೇಲೆ, ಅಂದ್ರೆ PSEsಗಳ ಮೇಲೆ ಏನಾದರೂ ನಾವು ಈ ಕಾರ್ಯವನ್ನು ಮಾಡೋದಾದ್ರೆ ಇದರಿಂದಾಗಿ ನ್ಯೂ ಕೆಪಾಸಿಟೀಸ್ಗಳನ್ನು ಏನು ಕ್ರಿಯೇಟ್ ಆಗ್ತಿತ್ತು ಅದಕ್ಕೆ ಒಂದು ಹೊಡೆತ ಬೀಳುತ್ತೆ, ಇದರಿಂದ ಗ್ರೋತ್ಗೆ ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಬ್ಯಾಡ್ ಬ್ಯಾಂಕ್ಸ್ಗಳ ವಿಚಾರದಲ್ಲೂ ಕೂಡ ಬ್ಯಾಡ್ ಬ್ಯಾಂಕ್ ಅನ್ನ ನಾವೇನಾದರೂ ಕಂಪ್ಲೀಟ್ ಆಗಿ ಗವರ್ಮೆಂಟೇ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಆಗ ಅವುಗಳಿಗೆ ಒಳ್ಳೆ ರಿಸಲ್ಟ್ ಬರುವಂತದನ್ನ ನಾವು ವರ್ಲ್ಡ್ ವೈಡ್ ನಾವು ನೋಡಬಹುದಾಗುತ್ತೆ, ಸಾಕಷ್ಟು ಬೇರೆ ರಾಷ್ಟ್ರಗಳ ಕೇಸ್ ಸ್ಟಡೀಸ್ ಅನ್ನ ನೋಡಿದಾಗ. ಆದರೆ ಅದ್ರ ಬದಲಾಗಿ ಈಗಿರುವಂಥ ಬ್ಯಾಂಕ್ಸ್ಗಳೇ ಏನಾದರೂ ಈ ಒಂದು ಬ್ಯಾಡ್ ಬ್ಯಾಂಕ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಫಿನಾನ್ಸ್ ಮಾಡುವಂಥದ್ದು, ಅವುಗಳಿಗೆ ಏನಾದರೂ ಒಂದಷ್ಟು ಹಣವನ್ನು ವ್ಯಯ ಮಾಡಬೇಕು ಅಂತ ಅಂದಾಗ ಮತ್ತಷ್ಟು ಅವುಗಳ ಬಳಿ ಹಣ ಕಡಿಮೆ ಆಗ್ತಿದೆ ಅಂದಾಗ ಇದು ಇನ್ನಷ್ಟು ಪ್ರಾಬ್ಲಮ್ಸ್ಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಈ ಬ್ಯಾಡ್ ಬ್ಯಾಂಕಿನ ಐಡಿಯಾದ ಫಂಡಿಂಗ್ ಏನಿದೆ ಇದು ಗೌರ್ಮೆಂಟಿಂದನೇ ಆಗಬೇಕು, ಇಲ್ಲ ಅಂತಂದ್ರೆ ಈ ಐಡಿಯಾ ಕೂಡ ಈ ಸಮಯಕ್ಕೆ ಸರಿಯಾದದಲ್ಲ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಸಮಪ್ ಮಾಡುವಾಗ ಇವ್ರು ಹೇಳುವಂಥ ಒಂದು ಮಾತೇನಂತಂದ್ರೆ, ಎಕಾನಮಿಕ್ಸ್ನಲ್ಲಿ ಏನು ನಿರ್ಧಾರ ತಗೊಳ್ತೀವಿ ಅನ್ನುವಂಥದ್ದು ಎಷ್ಟು ಮುಖ್ಯವೋ ಯಾವ ಟೈಮ್ ನಲ್ಲಿ ತಗೊಳ್ತೀವಿ ಅನ್ನುವಂಥದ್ದು ಅಷ್ಟೇ ಮುಖ್ಯ. ಇನ್ ಎಕಾನಮಿಕ್ಸ್ ಅ ಗುಡ್ ಐಡಿಯಾ ಇಂಪ್ಲಿಮೆಂಟೆಡ್ ಅಟ್ ದಿ ರಾಂಗ್ ಟೈಮ್ ಈಸ್ ಅ ಬ್ಯಾಡ್ ಐಡಿಯಾ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನ ನಾವು ಬರಿವಾಗ ಇದು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಆಗಿ ಕನ್ಕ್ಲೂಷನ್ಗೆ ನಾವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಎಕನಾಮಿಕ್ಸ್ ನಲ್ಲಿ ಯಾವುದೇ ಒಂದು ಒಳ್ಳೆಯ ಐಡಿಯಾ ಬ್ಯಾಡ್ ಟೈಮ್ ನಲ್ಲಿ ಏನಾದರೂ ಇಂಪ್ಲಿಮೆಂಟ್ ಆದ್ರೆ ಅದು ಬ್ಯಾಡ್ ಐಡಿಯಾ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿದೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಗಿಫ್ಟ್ 2 lakh ವ್ಯಾಕ್ಸಿನ್ ಡೋಸಸ್ ಟು UN ಪೀಸ್ ಕೀಪರ್ಸ್ ಅನ್ನೋದಾಗಿದೆ.
ವಿಶ್ವಸಂಸ್ಥೆಯು 1945ರಲ್ಲಿ ಸ್ಥಾಪನೆಯಾಗಿದೆ. ಈಗ ಇದು ಸ್ಥಾಪನೆಯಾಗಿ 75 ವರ್ಷಗಳ ಆಚರಣೆಯನ್ನ ಆಚರಿಸ್ಕೊಳ್ತಾ ಇದೆ. ಇದರ ಕೇಂದ್ರ ಕಚೇರಿಯನ್ನ ನಾವು ನ್ಯೂಯಾರ್ಕ್ನಲ್ಲಿ ನೋಡಬಹುದಾಗುತ್ತೆ. 193 ಸದಸ್ಯ ರಾಷ್ಟ್ರಗಳನ್ನ ವಿಶ್ವಸಂಸ್ಥೆ ಹೊಂದಿರತಕ್ಕಂಥದ್ದು. ವಿಶ್ವಸಂಸ್ಥೆಯು 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳನ್ನ ಹೊಂದಿದೆ. ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಇದರ ಬಗ್ಗೆ ಇತ್ತೀಚೆಗಷ್ಟೇ ಮುಕ್ತಾಯವಾದಂಥ ಕೆಪಿಎಸ್ಸಿಯ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಂಥದ್ದು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಈ 6 ಪ್ರಿನ್ಸಿಪಲ್ ಆರ್ಗನ್ಸ್ ಒಳಗೆ ಒಂದಾಗಿದೆ. ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ UNSC ಮತ್ತೊಂದು ಪ್ರಿನ್ಸಿಪಲ್ ಆರ್ಗನ್ ಆಗುತ್ತೆ. ಯುನೈಟೆಡ್ ನೇಷನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಹೇಳಿ UN ಎಕೋಸಾಕ್ ಅಂತ ಕರೆಸ್ಕೊಳ್ಳುವಂಥದ್ದು ಮತ್ತೊಂದು ಸಂಸ್ಥೆ ಆಗುತ್ತೆ. ಯುನೈಟೆಡ್ ನೇಷನ್ ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಇನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಕೂಡ ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಆರ್ಗನ್ ಆಗಿದ್ರೆ ಮತ್ತೊಂದು UN ಸೆಕ್ರೆಟರಿಯೇಟ್ ಆಗಿರುತ್ತೆ. ಈ 6 ಕೂಡ ಯುನೈಟೆಡ್ ನೇಷನಿನ ಪ್ರಿನ್ಸಿಪಲ್ ಆರ್ಗನ್ಸ್ಗಳಾಗಿ ಕಾರ್ಯ ಮಾಡುತ್ತೆ. ಈ 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳಾಗಿದ್ರೆ ಯುನೈಟೆಡ್ ನೇಷನ್ ಅಡಿಯಲ್ಲಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಆಗಿರ್ಬೋದು, ಯುನೆಸ್ಕೋ ಆಗಿರ್ಬೋದು, ಯುನಿಸೆಫ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಪೆಷಲೈಸ್ಡ್ ಏಜೆನ್ಸೀಸ್ಗಳಾಗಿ ಕೂಡ ಕಾರ್ಯ ಮಾಡುತ್ತೆ. ಇದೇ ರೀತಿಯಾಗಿ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳನ್ನು ಕೂಡ ಮಾಡುತ್ತೆ. ಅಂದರೆ ಇಡೀ ಜಗತ್ತಿನಲ್ಲಿನ ಶಾಂತಿಯನ್ನು ಕಾಪಾಡೋದಕ್ಕೆ ಅಂತ ಹೇಳಿ UN ಪೀಸ್ ಕೀಪರ್ಸ್ ಅನ್ನೋದನ್ನ ಕೂಡ ಯುನೈಟೆಡ್ ನೇಷನ್ ಅಡಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಈ UN ಪೀಸ್ ಕೀಪರ್ಸ್ಗೆ ಅಂತ ಹೇಳಿ ಅವರು ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ ಇವರ ಹೆಲ್ತ್ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಭಾರತವು ಈ UN ಪೀಸ್ ಕೀಪರ್ಸ್ಗೆ 2 ಲ್ಯಾಕ್ ವ್ಯಾಕ್ಸಿನ್ ಡೋಸಸ್ಗಳನ್ನು ಗಿಫ್ಟ್ ಆಗಿ ನೀಡ್ತಾ ಇರತಕ್ಕಂಥದ್ದು ಭಾರತದ ಒಂದು ಒಳ್ಳೆಯ ನಡೆ ಆಗಿರ್ತಕ್ಕಂಥದ್ದು. ಈಗಾಗಲೇ ವ್ಯಾಕ್ಸಿನ್ಸ್ಗಳ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ ಹೇಳಿ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಕೋವ್ಯಾಕ್ಸ್ ಅನ್ನುವಂಥ ಒಂದು ಗ್ಲೋಬಲ್ ಇನಿಷಿಯೇಟಿವ್ ಅನ್ನ ತಗೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಭಾರತ ಈಗಾಗಲೇ ಸಾಕಷ್ಟು ವ್ಯಾಕ್ಸಿನ್ ಡೋಸಸ್ಗಳನ್ನು ನೀಡೋದಕ್ಕೆ ಸಿದ್ಧವಾಗಿದೆ. ಜೊತೆಗೆ ತನ್ನ ಸುತ್ತಲಿನ ಸಾಕಷ್ಟು ನೈಬರಿಂಗ್ ಕಂಟ್ರೀಸ್ಗಳಿಗೂ ಕೂಡ ಭಾರತ ಗಿಫ್ಟ್ನ ರೂಪದಲ್ಲಿ ವ್ಯಾಕ್ಸಿನ್ ಡೋಸಸ್ಗಳನ್ನು ನೀಡಿರ್ತಕ್ಕಂಥದ್ದು. ಈಗ UN ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳಿಗೂ ಕೂಡ 2 ಲ್ಯಾಕ್ ವ್ಯಾಕ್ಸಿನ್ ಡೋಸಸ್ಗಳನ್ನು ಭಾರತವು ಗಿಫ್ಟ್ ಆಗಿ ನೀಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಭಾರತ ತೋರಿಸ್ತಾ ಇರ್ತಕ್ಕಂಥದ್ದು ಈ COVID-19 ಪ್ಯಾಂಡಮಿಕ್ ಅನ್ನ ಫೈಟ್ ಮಾಡೋದಕ್ಕೆ ಭಾರತ ಗ್ಲೋಬಲ್ ಲೆವೆಲ್ನಲ್ಲಿ ಯಾವ ರೀತಿಯಾಗಿ ಒಂದು ಕಾಣಿಕೆಯನ್ನು ನೀಡ್ತಾ ಇದೆ ಅನ್ನೋದಕ್ಕೆ ಈ ಉತ್ತರಗಳನ್ನು ನಾವು ಬರಿಬಹುದಾಗುತ್ತೆ. ಅಂದರೆ 2 ಲ್ಯಾಕ್ ವ್ಯಾಕ್ಸಿನ್ ಡೋಸಸ್ಗಳನ್ನು UN ಪೀಸ್ ಕೀಪರ್ಸ್ಗೆ ನೀಡುವಂಥದ್ದು, ಕೋವ್ಯಾಕ್ಸ್ನಲ್ಲಿ ಸ್ಟ್ರಾಂಗ್ಲಿ ಇದು ಕೂಡ ಇನ್ವಾಲ್ವ್ ಆಗಿರುವಂಥದ್ದು, ಈ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯುವಂಥ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನಲ್ಲಿ ಭಾರತ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಆಗಿದ್ದಂಥದ್ದು. ಪ್ಯಾಂಡಮಿಕ್ ಹೆಚ್ಚಿನದಾಗಿ ಸ್ಪ್ರೆಡ್ ಆಗೋಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಆಗಿರ್ಬೋದು, ಪ್ಯಾರಾಸಿಟಮಲ್ ಆಗಿರ್ಬೋದು, ಈ ರೀತಿಯ ಮೆಡಿಸಿನ್ಸ್ಗಳನ್ನು ನೀಡೋದಕ್ಕೆ ಶುರು ಮಾಡಿದಂಥದ್ದು, ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಿದಂಥದ್ದು, ಆ ಸಂದರ್ಭದಲ್ಲಿ ತುಂಬ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಮಾಡಿದಂಥದ್ದು. ಇವೆಲ್ಲವೂ ಭಾರತ ಯಾವ ರೀತಿಯಾಗಿ ಈ ಪ್ಯಾಂಡಮಿಕ್ ಅನ್ನ ಗ್ಲೋಬಲಿ ಫೈಟ್ ಮಾಡೋದಕ್ಕೆ ತನ್ನ ಒಂದು ಕೋಆರ್ಡಿನೇಷನ್ ಅನ್ನ ಬೇರೆ ರಾಷ್ಟ್ರಗಳಿಗೆ ನೀಡ್ತಾ ಇದೆ, ಕೋಆಪರೇಷನ್ ಅನ್ನು ನೀಡ್ತಾ ಇದೆ ಅನ್ನುವಂಥದ್ದು. ಭಾರತವು ಕೂಡ ಒಂದು ಸ್ಟ್ರಾಂಗ್ ಲೀಡರ್ನ ರೂಪದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಜಾಗತಿಕವಾಗಿ ತನ್ನ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನಿಭಾಯಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ ಅ ಗ್ರೋಯಿಂಗ್ ರೈಟ್ಸ್ ಕ್ರೈಸಿಸ್ ಇನ್ ಶ್ರೀಲಂಕಾ ಅನ್ನೋದನ್ನು ನಾವು ನೋಡ್ಬೋದಾಗತ್ತೆ. ಶ್ರೀಲಂಕಾದಲ್ಲಿ ಹ್ಯೂಮನ್ ರೈಟ್ಸಿನ ಕ್ರೈಸಿಸ್ ಅನ್ನುವಂಥದ್ದು ಬೆಳಿತಾನೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನುವಂಥದ್ದು ಮಸ್ಟ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ದಿ ಗ್ರಾಸ್ ಅಬ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಬೈ ಶ್ರೀಲಂಕಾ ಅಂತ ಹೇಳಿ ಈ ಆರ್ಟಿಕಲ್ನ ಒಂದು ದನಿಯಾಗಿರ್ತಕ್ಕಂಥದ್ದು. ಅಂದರೆ ಯುನೈಟೆಡ್ ನೇಷನಿನ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಸ್ಟ್ರಿಕ್ಟ್ ಆಕ್ಷನ್ಸ್ಗಳನ್ನು ಯುನೈಟೆಡ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಅಬ್ಯೂಸ್ ಆಗದೇ ಇರುವಂತೆ ಶ್ರೀಲಂಕಾದಲ್ಲಿ ನೋಡಿಕೊಳ್ಳುವಂಥ ಸ್ಟ್ರಿಕ್ಟರ್ ಆಕ್ಷನ್ಸ್ಗಳನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಸ್ಟ್ರಾಂಗ್ ಆಗಿ ತಿಳಿಸ್ತಾ ಇದೆ. ನಮ್ಮ ನೈಬರಿಂಗ್ ಕಂಟ್ರೀಸ್ಗಳಲ್ಲಿ ಯಾವುದೇ ವಿಚಾರಗಳಾಗ್ತಾ ಇದ್ರೆ ಅದು ಭಾರತಕ್ಕೂ ಕೂಡ ಅಫೆಕ್ಟ್ ಆಗೋದ್ರಿಂದ ಇವೆಲ್ಲವೂ ನಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ನಮಗೆ ತಿಳಿದಿರಬೇಕಾದಂಥ ಅಂಶಗಳಾಗುತ್ತೆ. ಇಲ್ಲಿ ಇಂಡಿಯನ್ ಲೀಡರ್ಸ್ಗಳು ಕೂಡ ತಮ್ಮ ಕಮಿಟ್ಮೆಂಟ್ ಅನ್ನು ತೋರಿಸಿದೆ. ನಮ್ಮ ನೈಬರಿಂಗ್ ರಾಷ್ಟ್ರ ಆಗಿರ್ತಕ್ಕಂಥ ಶ್ರೀಲಂಕಾದಲ್ಲಿ ಮೈನಾರಿಟೀಸ್ ಅಂತ ಗುರುತಿಸ್ಕೊಳ್ಳುವಂಥ ತಮಿಳಿಯನ್ಸ್ಗಳೇನಿದೆ, ಈ ತಮಿಳಿಯನ್ಸ್ಗಳ ಒಂದು ರೈಟ್ಸ್ಗಳು ತೊಂದರೆಗೆ ಒಳಗಾಗದೆ ಆ ಹಕ್ಕುಗಳು ಅವರಿಗೆ ದೊರೆಯುವಂತೆ ಮಾಡೋದಕ್ಕೆ ಭಾರತದ ಲೀಡರ್ಸ್ಗಳು ಕೂಡ ಕಮಿಟ್ಮೆಂಟನ್ನು ತೋರಿಸಿರ್ತಕ್ಕಂಥದ್ದು. ಅಲ್ಲಿನ ತಮಿಳಿಯನ್ಸ್ಗಳು ಅಲ್ಲಿ ಏನು ಅವರು ಮೈನಾರಿಟಿ ಅಂತ ಹೇಳಿ ಗುರುತಿಸ್ಕೊಳ್ತಾರೆ, ಇವರು ಕೂಡ ದೇ ಶುಡ್ ಲೀವ್ ವಿತ್ ಈಕ್ವಿಟಿ, ಇಕ್ವಾಲಿಟಿ, ಜಸ್ಟಿಸ್, ಪೀಸ್ ಆ್ಯಂಡ್ ಡಿಗ್ನಿಟಿ ಅಂತ ಹೇಳಿ ಭಾರತದ ಸಾಕಷ್ಟು ಲೀಡರ್ಸ್ಗಳು ಅವರಿಗೆ ಸಪೋರ್ಟನ್ನು ನೀಡುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಅಲ್ಲಿ ಒಂದು ಸ್ಟ್ರಾಂಗ್ ಆದ ಆಕ್ಷನ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಅಲ್ಲೇನು ಗ್ರಾಸ್ ಅಬ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಆಗ್ತಾ ಇದೆ ಅದಾಗದೇ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮಹಿಂದ ರಾಜಪಕ್ಷ ಅವರ ಗವರ್ಮೆಂಟ್ ಅನ್ನುವಂಥದ್ದು 2015ರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಸೋಲು ಅನುಭವಿಸಿದ್ದನ್ನ ಕಾಣಬಹುದು. ಅದರ ನಂತರದಲ್ಲಾದ್ರೂ ಒಂದು ಗ್ರೇಟರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ದೊರಕುತ್ತೆ ಅಂತ ಹೇಳಿ ಅಲ್ಲಿನ ಮೈನಾರಿಟಿ ತಮಿಳಿಯನ್ಸ್ಗಳು ಕಾಯ್ತಾ ಇದ್ದಂಥದ್ದು. ಆದರೆ ನಂತರದಲ್ಲಿ ಬಂದಂತ ಹೊಸ ಗವರ್ಮೆಂಟ್ ಕೂಡ
ತಮಿಳಿಯನ್ ಮೆಜಾರಿಟಿ ಇರುವಂಥ ರೀಜನ್ನಲ್ಲಿ ಹೆವಿಲಿ ಮಿಲಿಟರೈಸ್ಡ್ ಸಿಚುಯೇಷನ್ ಅನ್ನು ಕ್ರಿಯೇಟ್ ಮಾಡಿದಂಥದ್ದು ಅಲ್ಲಿರುವಂಥ ಈ ಮೈನಾರಿಟಿ ತಮಿಳಿಯನ್ಸ್ಗಳಿಗೆ ಒಂದು ಫಿಯರನ್ನು ಉಂಟು ಮಾಡಿರ್ತಕ್ಕಂಥದ್ದು. ಮತ್ತು ರಾಜಪಕ್ಸ ಗೌರ್ಮೆಂಟ್ ಅನ್ನುವಂಥದ್ದು ಅಕೌಂಟಬಿಲಿಟಿಯನ್ನೇ ಕಂಪ್ಲೀಟ್ ಆಗಿ ಕಳ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಈಗಲೂ ಕೂಡ ಅಕೌಂಟಬಿಲಿಟಿ ಅನ್ನುವಂಥದ್ದು ಅಲ್ಲಿ ಮರೆಯಾಗ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಅಲ್ಲಿರುವಂಥ ತಮಿಳಿಯನ್ ಏನು ಮೈನಾರಿಟೀಸ್ಗಳಾಗಿದ್ದಾರೆ ಇವರ ಒಂದು ಹ್ಯೂಮನ್ ರೈಟ್ಸ್ಗಳು ವೈಲೇಟ್ ಏನಾಗ್ತಾ ಇದೆ, ಇದು ಆಗದೇ ಇರುವಂತೆ ಸ್ಟ್ರಿಕ್ಟರ್ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಆರ್ಟಿಕಲ್ನ ಅಭಿಪ್ರಾಯ ಆಗಿರುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.